ಮಾಯಸಭಾ ಇದೊಂದು ರೋಚಕ ಸ್ಟೋರಿ. ಇಬ್ಬರು ಮಹಾನ್ ನಾಯಕರು ಒಂದೇ ಸಮಯದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ಆಪ್ತ ಸ್ನೇಹಿತರು, ಏನನ್ನಾದರೂ ಮಾಡಲಿಕ್ಕೆ ಇಬ್ಬರು ಕೂಡ ರೆಡಿ ಇದ್ದವರು. ಸಮಯ ದಿನ ಬದಲಾದಂತೆ ರಾಜಕೀಯದ ಬದ್ಧ ವೈರಿಗಳಾಗಿ ಬದಲಾದವರು. ಎರಡು ಹೆಸರು, ಎರಡು ಇತಿಹಾಸ, ಇಬ್ಬರ ಮುಖಾಮುಖಿ. ಇದೇ ಮಾಯಸಭಾ ವೆಬ್ ಸೀರೀಸ್ನ ಅಸಲಿ ಕಹಾನಿ. ಸ್ನೇಹಿತರೆ, 80-90ರ ದಶಕದ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಒಂದು ಕಡೆ ರೌಡಿಸಂ, ಜಾತಿ ಕುಲಗಳ ಲೆಕ್ಕಾಚಾರ, ಹಣ, ಇದರ ನಡುವೆ ಒಬ್ಬ ನಾಯಕ ತಂತ್ರಜ್ಞಾನದ ದೂರದೃಷ್ಟಿ ನೋಟ ಹೊಂದಿದ್ದ ಚಂದ್ರಬಾಬು ನಾಯ್ಡು. ಮತ್ತೊಂದು ಕಡೆ ಜನಕಲ್ಯಾಣ, ರೈತರ ಕಲ್ಯಾಣದ ದೂರದೃಷ್ಟಿ ಹೊಂದಿದ್ದ ವೈಎಸ್ ರಾಜಶೇಖರ ರೆಡ್ಡಿ. ಈ ಇಬ್ಬರು ನಾಯಕರು ಒಂದೇ ರಾಜಕೀಯ ಪಕ್ಷದ ಮೂಲಕ ತಮ್ಮ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ. ಎಲ್ಲ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ನಿಲ್ಲುವಷ್ಟು ಏನನ್ನಾದರೂ ಮಾಡಲಿಕ್ಕೆ ರೆಡಿ ಇರುವಂತಹ ಆಪ್ತ ಸ್ನೇಹಿತರಾಗಿರ್ತಾರೆ. ಇದರ ನಡುವೆ ಆಗಿನ ಪ್ರಧಾನಿಯಾಗಿದ್ದ ಶ್ರೀಯುತ ಇಂದಿರಾ ಗಾಂಧಿಯವರು ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಹೊಂದಿರ್ತಾರೆ. ಇದೇ ಕಾರಣಕ್ಕಾಗಿ 1980ರ ವೇಳೆ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಹಲವು ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ. ಇದೆಲ್ಲವನ್ನು ನೋಡುತ್ತಿದ್ದ ಆಂಧ್ರದ ಜನರಿಗೆ ದೇವರಾಗಿದ್ದ ತೆಲುಗು ಚಿತ್ರರಂಗದ ಮಹಾನ್ ನಟ NT ರಾಮರಾವ್ ಅವರು ಇಂದಿರಾ ಗಾಂಧಿ ಅವರಿಗೆ ಸೆಡ್ಡು ಹೊಡೆದು ತಮ್ಮದೇ ಆದ ಸ್ವಂತ ಪಕ್ಷ ತೆಲುಗು ದೇಶಂ ಪಾರ್ಟಿಯನ್ನು ಕಟ್ಟಿ ತಮ್ಮ ಮೊದಲ ಪ್ರಯತ್ನದಲ್ಲೇ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ ಚಂದ್ರಬಾಬು ನಾಯ್ಡು ಅವರ ಅದೃಷ್ಟ ತುಂಬ ಚೆನ್ನಾಗೇ ಇತ್ತು. ಅವರು NT ರಾಮರಾವ್ ಅವರ ಮಗಳನ್ನು ಮದುವೆಯಾಗಿ ಅವರ ಅಳಿಯ ಆಗ್ತಾರೆ. ಇದರ ಬಳಿಕ NT ರಾಮರಾವ್ ಅವರು ಸ್ಥಾಪಿಸಿದ್ದ TDP ಪಕ್ಷಕ್ಕೆ ಎಂಟ್ರಿ ಕೊಡೋ ಮೂಲಕ ತಮ್ಮ ರಾಜಕೀಯದ ಎರಡನೇ ಅಧ್ಯಾಯ ಶುರು ಮಾಡ್ತಾರೆ. 1995ರಲ್ಲಿ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿನೇ ಏಳುತ್ತೆ. ಚಂದ್ರಬಾಬು ನಾಯ್ಡು ಅವರು ಸ್ವತಃ ತಮ್ಮ ಮಾವನಾದ TDP ಪಕ್ಷವನ್ನು ಕಟ್ಟಿದ್ದ NT ರಾಮರಾವ್ ಅವರನ್ನೇ ಪಕ್ಷದಿಂದ ಹೊರಕ್ಕೆ ಹಾಕ್ತಾರೆ. ಇದಕ್ಕಾಗಿ ಒಂದು ದೊಡ್ಡ ಚದುರಂಗವನ್ನೇ ರಚಿಸ್ತಾರೆ. ಹೋಟೆಲ್ಸ್ಗಳಲ್ಲಿ MLAಗಳನ್ನ ಕರ್ಕೊಂಡು ಗುಪ್ತವಾಗಿ ಮೀಟಿಂಗ್ಗಳನ್ನು ಮಾಡ್ತಾರೆ. ಕಡೆಗೆ ಸುಮಾರು 172ರಿಂದ 190 MLAಗಳು ತಮ್ಮ ಕಡೆ ಬರುವಂತೆ ಮಾಡ್ತಾರೆ. ಕೊನೆಗೆ ಪಕ್ಷದ ಸಂಸ್ಥಾಪಕರಾದ NT ರಾಮರಾವ್ ಅವರನ್ನೇ TDP ಪಕ್ಷದಿಂದ ಹೊರ ಹಾಕ್ತಾರೆ. ಮತ್ತೊಂದು ಕಡೆ ಮತ್ತೊಬ್ಬ ನಾಯಕ ವೈಎಸ್ ರಾಜಶೇಖರ ರೆಡ್ಡಿ ಜನಗಳ ಮಧ್ಯೆ ಹೋಗ್ತಾರೆ. ಹಳ್ಳಿಗೂ ಪಾದಯಾತ್ರೆ ಮಾಡ್ತಾರೆ. ಜನರ ಕಷ್ಟನ ಸನಿಹದಿಂದ ಕೇಳ್ತಾರೆ. 2003ರಲ್ಲಿ ಹಿಂದೆಯೇ ಈ ರೀತಿ 10ಕ್ಕಿಂತ ಹೆಚ್ಚು ಪಾದಯಾತ್ರೆಗಳನ್ನು ಮಾಡ್ತಾರೆ. 2004ರ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದು ಸರ್ಕಾರ ಕೂಡ ರಚನೆ ಮಾಡ್ತಾರೆ. ಇದೇ ಮಾಯಸಭಾ ವೆಬ್ ಸೀರೀಸ್ನ ಅಸಲಿ ಕಹಾನಿ. ರಾಜಕೀಯವಾಗಿ ಇಬ್ಬರು ನಾಯಕರಲ್ಲಿ ಏನೇ ದ್ವೇಷ ಇದ್ದರೂ ಯಾವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಸ್ನೇಹ ಇತ್ತು. 2009ರಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಹೆಲಿಕಾಪ್ಟರ್ ಕ್ರಾಶ್ನಲ್ಲಿ ತೀರಿಕೊಳ್ತಾರೆ. ಇಂತಹ ಸಮಯದಲ್ಲಿ ತಮ್ಮ ರಾಜಕೀಯ ಬದ್ಧ ವೈರಿಯಾಗಿದ್ದರೂ ಕೂಡ ಇದೆಲ್ಲವನ್ನು ಬದಿಗೊತ್ತಿ ಚಂದ್ರಬಾಬು ನಾಯ್ಡು ಅವರು YSR ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ಸ್ನೇಹಿತರೆ, ಇದೇ ಇಬ್ಬರು ಮಹಾನ್ ರಾಜಕೀಯ ನಾಯಕರ ನಡುವಿನ ಅಸಲಿ ಕಹಾನಿ. ರಾಜಕೀಯ ದ್ವೇಷಕ್ಕಿಂತ ಮನುಷ್ಯತ್ವನೇ ಹೆಚ್ಚು ಅಂತ ತೋರಿಸಿಕೊಟ್ಟವರು. ಮಾಯಸಭಾ ಕೇವಲ ಒಂದು ಸಿರೀಸ್ ಅಲ್ಲ, ಇಬ್ಬರು ಮಹಾನ್ ನಾಯಕರ ನಡುವಿನ ಸಂಘರ್ಷ, ಸ್ನೇಹ ಹಾಗೂ ದ್ವೇಷ ವೈಷಮ್ಯದ ಕಣಜ. ಸ್ನೇಹಿತರೆ, ಈ ರೀತಿಯ ಮತ್ತಷ್ಟು ರೋಚಕ ವಿಡಿಯೋಗಳಿಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.